ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಕೂಡ ಗುಡ್ ನ್ಯೂಸು. ನಿಮಗೆ ಸೆಕೆಂಡ್ PUC 2025ರಲ್ಲಿ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾ ಇದ್ದಾರೆ. ಯಾವೆಲ್ಲ ಸಬ್ಜೆಕ್ಟಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ಸೊ ತಪ್ಪದೆ ಕೊನೆವರೆಗೆ ನೋಡಲೇಬೇಕು ನೀವು ಈ ಒಂದು ವಿಡಿಯೋನ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರೆಯದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಇದೇ ರೀತಿ ಯಾವೆಲ್ಲ ಸಬ್ಜೆಕ್ಟಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ ಕಂಪ್ಲೀಟಾಗಿ ಎಲ್ಲವನ್ನ ಮಾಹಿತಿ ಕೊಡ್ತಾ ಇರ್ತೀನಿ. ಮತ್ತೆ ತಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲವನ್ನ ಮಾಹಿತಿ ಪಡ್ತಾ ಹೋಗಿ. ಅರ್ಥ ಆಯ್ತಾ? ಪ್ರತಿದಿನ ಮಾಡ್ತಾ ಇರ್ತೀನಿ ವಿಡಿಯೋಗಳನ್ನ, ಗ್ರೇಸ್ ಮಾರ್ಕ್ಸ್ ಯಾವೆಲ್ಲ ಕೊಡ್ತಾರೆ ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಅಪ್ಡೇಟನ್ನು ತಿಳ್ತಾ ಹೋಗಿ. ಅರ್ಥ ಆಯ್ತಾ? ಸೊ ಮಾಡಿದ್ರೆ ಆ ಜೊತೆಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ರಿಸಲ್ಟ್ ವೇಟ್ ಮಾಡ್ತಾ ಇದ್ದಾರೆ ಮತ್ತು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಯಾರೆಲ್ಲ ಗೊಂದಲ ಇವೆ ಅವ್ರಿಗೆಲ್ಲರೂ ವಿಡಿಯೋನ ಶೇರ್ ಮಾಡಿ. ಸೊ ರಿಸಲ್ಟ್ಗಾಗಿ ಅವರು ಕೂಡ ವೇಟ್ ಮಾಡ್ತಾ ಇರ್ತಾರೆ. ತಪ್ಪದೆ ಶೇರ್ ಮಾಡಿ. ಬನ್ನಿ ನೋಡ್ತಾ ಹೋಗೋಣ ಯಾವೆಲ್ಲ ಸಬ್ಜೆಕ್ಟಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಮೊದಲಾಗಿ ನಮಗೆ ರಿಸಲ್ಟ್ ಬಗ್ಗೆ ಹೇಳ್ತೀನಿ ನೋಡಿ. ರಿಸಲ್ಟ್ ತುಂಬ ಜನ ಕೇಳ್ತಾನೆ ಇದ್ದಾರೆ ಯಾವಾಗ ರಿಸಲ್ಟ್ ಬರುತ್ತೆ ಅಂತ. ನೋಡಿ, ನಿಮ್ಮ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಬಂದುಬಿಟ್ಟು ಏಪ್ರಿಲ್ 2ನೇ ವೀಕ್ನಲ್ಲಿ. ಪರ್ಟಿಕ್ಯುಲರ್ ಡೇಟ್ ಹೇಳೋದಾದರೆ ಏಪ್ರಿಲ್ 10, 11, 12 ಇಷ್ಟರಲ್ಲಿ ಬರ್ಬೋದು. ಸ್ವಲ್ಪ ಚೇಂಜಸ್ ಆದರೂ ಕೂಡ ನಮಗೆ ಏಪ್ರಿಲ್ 2ನೇ ವೀಕಲ್ಲಿ ನಿಮಗೆ ರಿಸಲ್ಟ್ 100% ಕೊಟ್ಟೇ ಕೊಡ್ತಾರೆ. ಏಪ್ರಿಲ್ 2ನೇ ವಾರದಲ್ಲಿ ನಿಮಗೆ ರಿಸಲ್ಟ್ ಬರ್ತದೆ. ಯಾಕಂತ ಅಂದರೆ ಈಗಾಗಲೇ ನಿಮಗೆ ಇವ್ಯಾಲ್ಯೂಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ನಿಮ್ಮ ಪೇಪರ್ ಚೆಕ್ ಮಾಡೋದೆಲ್ಲ ಸ್ಟಾರ್ಟ್ ಆಗಿದೆ. ಸೊ ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟು ಸ್ಟಾರ್ಟ್ ಆಗಿದೆ. ಅರ್ಥ ಆಯ್ತಾ? ಆದ್ದರಿಂದ ಇವ್ಯಾಲ್ಯೂಷನ್ ಬೇಗನೆ ಮುಗಿಸ್ತಾರೆ, ಈ ವರ್ಷ ಬೇಗನೆ ಮುಗಿಸ್ತಾರೆ. ಯಾಕಂದರೆ ಇನ್ನೂ ಎಕ್ಸಾಮ್ 2, ಎಕ್ಸಾಮ್ 3 ಮಾಡಬೇಕು. ಸೊ ನಿಮಗೆ ರಿಸಲ್ಟನ್ನು ಬೇಗನೆ ಕೊಡ್ತಾರೆ. ಏಪ್ರಿಲ್ 2ನೇ ವೀಕ್ನಲ್ಲಿ ಕೊಡೋ ಚಾನ್ಸಸ್ ತುಂಬಾ ಇದೆ. ಸೊ ವೇಟ್ ಮಾಡ್ತಾ ಇದ್ರೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ ಯಾವಾಗ ರಿಸಲ್ಟ್ ಬರುತ್ತೆ, ಸೊ ಯಾವ ರೀತಿ ಚೆಕ್ ಮಾಡೋದು ಪ್ರತಿಯೊಂದು ಹೇಳ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಈಗ ನಾವು ಡೈರೆಕ್ಟಾಗಿ ಲೇಟ್ ಮಾಡುವ ಗ್ರೇಸ್ ಮಾರ್ಕ್ಸಿಗೆ ಬರೋಣ. ಹೌದು, ಒಂದು ಸಬ್ಜೆಕ್ಟಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಅದು ಬಂದ್ಬಿಟ್ಟು ಸೈನ್ಸ್ ಅವರಿಗೆ ಕೆಮಿಸ್ಟ್ರಿಯಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಸೊ ಎಷ್ಟು ಮಾರ್ಕ್ಸ್ ಅಂದರೆ ಮಲ್ಟಿಪಲಲ್ಲಿ MCQ ಅಲ್ಲಿ ಒಂದಕ್ಕೆ ಗ್ರೇಸ್ ಮಾರ್ಕ್ ಕೊಡ್ತಾ ಇದ್ದಾರೆ. ಅದು ಬಂದ್ಬಿಟ್ಟು 7ನೇ ಕ್ವಶನು. ಸೊ 1 ಮಾರ್ಕ್ಸಲ್ಲಿ 7ನೇ ಕ್ವಶನು ಮಲ್ಟಿಪಲಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಇದೆ. ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಯಾಕಂತಂದರೆ ಅಲ್ಲಿ ಸ್ವಲ್ಪ ಕ್ವಶನ್ ವೇರಿಯೇಷನ್ ಆಗಿದೆ. ನೀವು ಜಸ್ಟ್ ಕ್ವಶನ್ ನಂಬರ್ ಹಾಕಿದರೆ ಸಾಕು, ಎಕ್ಸಾಮ್ನಲ್ಲಿ ಒಂದು ಗ್ರೇಸ್ ಮಾರ್ಕ್ಸ್ ಸಿಗ್ತದೆ. ಈ ಒಂದು ಗ್ರೇಸ್ ಮಾರ್ಕ್ಸಿಂದ ಪಾಸ್ ಆಗೋರು 1 ಮಾರ್ಕ್ಸಲ್ಲಿ ಪಾಸ್ ಆಗ್ತೀರಾ ಮತ್ತು 80ಕ್ಕೆ 80 ಅಂಕ ಪಡೆಯೋರು 80ಕ್ಕೆ 80 ಅಂಕ ಪಡಿತೀರಾ. ಸೊ ಸೈನ್ಸಲ್ಲಿ ಕೆಮಿಸ್ಟ್ರಿಗೆ 7ನೇ ಕ್ವಶನು ಮಲ್ಟಿಪಲಲ್ಲಿ ಒಂದು ಗ್ರೇಸ್ ಮಾರ್ಕ್ಸು 100% ಬೋರ್ಡ್ ಅವರೇ ಅನೌನ್ಸ್ ಮಾಡಿದ್ದಾರೆ. ಈಗಾಗಲೇ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡ್ತಾ ಇದ್ದಾರೆ ನಿಮಗೆ. ಎಕ್ಸಾಮ್ ಎಲ್ಲ ಯಾರ್ದು ಚೆಕ್ ಆಗಿದೆ ಅವ್ರಿಗೆಲ್ಲ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಆದರೆ ನಿಮಗೂ ಕೂಡ ಯಾರೆಲ್ಲ ಕೆಮಿಸ್ಟ್ರಿ ಬರೆದಿದ್ದೀರಾ 7ನೇ ಕ್ವಶನು ಮಲ್ಟಿಪಲಲ್ಲಿ 100% 1 ಮಾರ್ಕ್ಸು ಗ್ರೇಸ್ ಮಾರ್ಕ್ಸ್ ಸಿಗ್ತದೆ. ಏನೋ ಡೌಟೇ ಬೇಡ, ಟೆನ್ಷನ್ನೇ ಬೇಡ. 100% ಒಂದು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಇನ್ನು ಉಳಿದ ಸಬ್ಜೆಕ್ಟು ಆರ್ಟ್ಸು, ಕಾಮರ್ಸು, ಸೈನ್ಸು, ಇನ್ನು ಉಳಿದ ಸಬ್ಜೆಕ್ಟು ಗ್ರೇಸ್ ಮಾರ್ಕ್ಸ್ ಕೇಳ್ತಾ ಇದ್ರಿ ನೋಡಿ. ಅಧಿಕೃತವಾಗಿ ಯಾವುದೇ ಮಾಹಿತಿ ಬಂದಿಲ್ಲ. ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಕೊಡ್ಬೋದು, ಯಾವುದೇ ಒಂದು ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಕೊಡ್ಬೋದು. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ ಸಬ್ಜೆಕ್ಟಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಏನು ಅಂತ. ಸೊ ಇನ್ನೂ ಕೂಡ ನನಗೆ ಅಪ್ಡೇಟ್ ಬಂದಿಲ್ಲ. ಅಪ್ಡೇಟ್ ಬಂದ ಮೇಲೆ ನಿಮಗೆ 100% ಯಾವ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಏನೆಲ್ಲ ವೇರಿಯೇಷನ್ ಆಗಿದೆ ಅಂತ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲವನ್ನ ನೋಡ್ತಾ ಹೋಗಿ. ಅರ್ಥ ಆಯ್ತಾ? ಅದ್ರ ಜೊತೆಗೆ ನಿಮ್ಮೆಲ್ಲ ಫ್ರೆಂಡ್ಸಿಗೆ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡಿ. ಪರ್ಟಿಕ್ಯುಲರಾಗಿ ಸೈನ್ಸ್ ಅವರಿಗೆ ತಪ್ಪದೇ ಶೇರ್ ಮಾಡಿ. ಮತ್ತು ರಿಸಲ್ಟ್ ಬರೋವರೆಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲನೂ ಯೂಸ್ ಮಾಡ್ಕೊಳ್ಳಿ. ಮತ್ತು ರಿಸಲ್ಟು ಏಪ್ರಿಲ್ 2ನೇ ವೀಕಲ್ಲಿ ಬರ್ತದೆ. ಸೊ ವೇಟ್ ಮಾಡ್ತಾರೆ, ನಾನು ಕೂಡ ವೇಟ್ ಮಾಡ್ತಾ ಇರ್ತೀನಿ ನನ್ನ ಒಂದು ರಿಸಲ್ಟ್ಗೆ. ಸೊ ನೀವು ಎಲ್ಲ ವೇಟ್ ಮಾಡ್ತಾ ಇರಿ. ನೋಡ್ತಾ ಹೋಗೋಣ ಯಾವ ರೀತಿ ಯಾವಾಗ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಮತ್ತು ಯಾವೆಲ್ಲ ಸಬ್ಜೆಕ್ಟಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದ.